ಸೋತಿರೋ ಎಲ್ಲ ಎಲ್ರಿಗೂ ನಮಸ್ಕಾರ. ನಾನು ಮಾತು ತಪ್ಪದ ಮಗಳು. ಪ್ರಾಮಿಸ್ ಮಾಡಿದಾಗೆ ಶಾರ್ಪ್ 8 o'clockಗೆ ನನ್ನ ಬಾಯ್ಸ್ ಅಂಡ್ ಗರ್ಲ್ಸ್ ನ ಕರ್ಕೊಂಡ್ ಬಂದು ನಿಮ್ಮ ಮುಂದೆ ಬಂದಿದ್ದೀನಿ. ಇದು ಮಜಾ ವಾರ್ತಾ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ಜೋರು. ಈ ಮಜಾ ವಾರ್ತಾದ ಸಂತೆಯಲ್ಲಿ ಮನಸ್ಫೂರ್ತಿಯಾಗಿ ನಗದಕ್ಕೆ ಬಂದಿರುವಂತ ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಮೀಸೆ ಮರೆನಲ್ಲಿ ನಗುವಂತ ನಮ್ಮ ಮಂಗಳೂರಿನ ಮಹಾರಾಜ ಗುರುಜಿ, ವೆಲ್ಕಮ್. ಥ್ಯಾಂಕ್ ಯು ಅನುಪಮ. ಇನ್ನು ಹಾಸ್ಯಗಣ್ಣಲ್ಲಿ ನಗುವಂತ ನಮ್ಮೂರ ಯುವರಾಣಿ ರಚಿ, ವೆಲ್ಕಮ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ನಾವಿಲ್ಲಿರೋದೇ ನಗ್ಸೋದಕ್ಕೆ ಅಂತ ರೆಡಿ ಆಗಿ ನಿಂತಿರುವಂತ ನಮ್ಮ ಆಸ್ಥಾನ ಕಲಾವಿದರು ಬಾಯ್ಸ್ ಅಂಡ್ ಗರ್ಲ್ಸ್, ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಸೂಪರ್. ಇಷ್ಟೊಂದು ಎನರ್ಜಿ ಇದೆ, ಮತ್ತೆ ಟೈಮ್ ವೇಸ್ಟ್ ಮಾಡದೆ ಬೇಡ. ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬೇಡ. ಒಂದೊಂದ್ಸಲ ಯಾರೋ ಕಲ್ಲೊಡಿತಾರೆ, ಹಣ್ಣು ಯಾರಿಗೋ ಸಿಗತ್ತೆ, ಯಾರೋ ಬಲೆ ಬೀಸ್ತಾರೆ, ಮತ್ತೆ ಯಾರಿಗೋ ಮೀನ್ ಸಿಗತ್ತೆ. ನಮ್ಮ ಲ್ಯಾಗ್ ಮಂಜರ್ಗೂ ಹಂಗೆ ಆಗಿದೆ. ಯಾರ್ದೋ ಹೆಸರಲ್ಲಿ ಅಡ್ವಾಂಟೇಜ್ ತಗೊಂಡು ಮದ್ವೆನೂ ಆಗ್ಬಿಡಿದಾನೆ. ಮುಂದಿನ ಜೀವನ ಅಯ್ಯೋ ದೇವ್ರೇ ಕಾಪಾಡ್ಬೇಕು. ಗುರುಗಳೇ, ನಿಮ್ಮ ಸಾಂಗು ಕೇಳಿ ನನ್ನ ಜೀವನ ಪಾವನವಾಯಿತು. ನನ್ನ ದೇಹದಲ್ಲಿ ಬರೀ 9 ರಂಧ್ರಗಳಿದ್ದವು. ನಿಮ್ಮ ಸುಮಧುರವಾದ ಗಾಯನ ಕೇಳಿ 2 ರಂಧ್ರಗಳು ಎಕ್ಸ್ಟ್ರಾ ಬಂತು. ಹೀಗಾಗಿ ನಿಮಗೆ ಒಂದು ಚಿಕ್ಕ ಸನ್ಮಾನ. ಕೊಡಾದ ನಾಯಂಡಳ್ಳಿ ಪ್ರಶಸ್ತಿ, ನಾಗರಬಾವಿ ಪೇಟ. ಹಾರಾಕೋ ಚಪ್ಪಾಳೆ. ನಡ್ರಿ, ಎಂತ ಗಾಯನ, ಎಂತ ಸಂಗೀತ, ಎಂತ ಸಂಗೀತ. ಬಾರಲ್ಲಿರೋ ಬೀರು ಎಲ್ಲ ಖಾಲಿ ಆಗಿದೆ. ರೂಬರು ರೂಬರು. ನಾನ್ ಸಿಂಗ್ ನನ್ನ ಮಗನೇ. ನಾಯಂಡಳ್ಳಿ ಪ್ರಶಸ್ತಿ ಅಂತೆ, ನಾಗರಭಾವಿ ಪೇಟ ಅಂತೆ. ಯಾವ ನನ್ನ ಮಗನ ಬೇಕು? ನನ್ನ ಜೀವನ ಊರ್ ಬಾಗ್ಲಾಗಿದೆ. ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಆದ್ರೆ ಆ ಹುಡುಗಿ ನನಗೆ ಹೈಟ್ ಕಮ್ಮಿ ಇದೀನಿ ಅಂತ ನನ್ನನ್ನ ರಿಜೆಕ್ಟ್ ಮಾಡಿಬಿಟ್ಲು. ಆದ್ರೆ ನನ್ನ ಒಳಗೆ ಒಬ್ಬ ಸಂಗೀತಗಾರ ಇದಾನಂತ ಅವಳಿಗೆ ಗೊತ್ತಿಲ್ಲ. ಆ ಮೋಸ್ಕಾರ್ತಿ ಯಾರು ಗೊತ್ತಾ? ಯಾರು? ಅವಳೇ ಇವಳು. ಯಾಕೆ ಮೋಸ ಮಾಡಿದೆ? ನಾನು ಹೈಟ್ ಕಮ್ಮಿ ಇದೀನಂತ ಯಾಕೆ ನನಗೆ ಮೋಸ ಮಾಡಿದೆ? ನನ್ನೊಳಗೆ ಒಬ್ಬ ಸಂಗೀತಗಾರ ಇದ್ದಾನಂತ ನಿನಗಿನ್ನೂ ಗೊತ್ತಿಲ್ಲ. ಮಾತಾಡು, ಯಾಕೆ ಸುಮ್ಮನೆ ಇದೆಯಾ? ಮಾತಾಡು. ನೀನೀಗ ಮಾತಾಡೋ ಸ್ಥಿತಿಲಿಲ್ಲ. ಯಾಕೆ ಹೇಳು? ಫೋಟೋದಿಲ್ಲಿದೆಯಾ? ಹೆಂಗ್ ಮಾತಾಡ್ಬಿಡ್ತೀಯಾ? ನಾಯಂಡಳ್ಳಿ ಪ್ರಶಸ್ತಿ ಅಂತೆ, ನಾಗರಬಾವಿ ಪೇಟ ಅಂತೆ. ಯಾವ ನನ್ನ ಮಗನೇ ಬೇಕಿದು? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲ್ಯಾಗ್ ಮಂಜ ಅಂತ. ಇಲ್ಲೇ ಕೆಲಸ ಮಾಡ್ಕೊಂಡಿದ್ದೀನಿ. ಈಗ ಬಂದ ಒಬ್ಬ 10 ನಿಮಿಷ ಆಡ್ದ 10 ಲಕ್ಷ ತಾಂಡೋದ. 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. 10,000 ಕೊಡ್ತಾ ಇಲ್ಲ ಮೇಡಮ್. ವರ್ಷವಿಡೀ ಬರೀ ಧೂಳರ್ಸ್ಕೊಂಡಿರೋದೇ ಆಗೋಗ್ಬಿಟ್ಟಿದೆ ನನ್ನ ಜೀವನ. ಏನ್ ಬಿಸ್ಲು. ಬಟ್ಟೆ ಎಲ್ಲ ಚೇರ್ ಮೇಲೆ ಹಾಕ್ಬಿಟ್ಟವ್ರೆ. ಅಯ್ಯೋ ಇಲ್ಲೊಂದು ಬಟ್ಟೆ ಹಾಕ್ಬಿಟ್ಟವ್ರೆ. ಒಂದು ಒಂಟಿ ಹೆಣ್ಣು ರಸ್ತೆ ಮೇಲೆ ಬರ್ತಾ ಇದ್ರೆ ಸರ್ ಹಿಡ್ಕೊಂಡು ಎಳಿತೇನೋ? ಅಲ್ಲ ಮೇಡಮ್, ಅದು ಗೊತ್ತಿಲ್ಲದೆ ಮಿಸ್ ಆಗಿ. ಗೊತ್ತಿಲ್ದೇನೋ ಗೊತ್ತಾಗಿನೋ ಅದ್ ನನಗೆ ಅರ್ಥ ಆಗಲ್ಲ. ನೋಡು, ಈ ಗಂಡಸರು 100ರಲ್ಲಿ 70% ಜನ ಒಂದು ಹೆಣ್ಣನ್ನ ಬರೀ ಕೆಟ್ಟ ದೃಷ್ಟಿಯಿಂದಾನೇ ನೋಡ್ತೀರಲ್ಲ. ಸುಳ್ಳ ಬೇಡ. ಏನ್ ಅನ್ಕೊಂಡಿದ್ರ ಗಂಡಸರು ಅಂದ್ರೆ 100% ಹಂಗೆ ನೋಡ್ತಾರೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಹೋಗೋ ಚಪ್ಪಲ್.
ಪ್ರೇಮಿ look me, catch me, match me, you use me, you love me, ಬಾರಮ್ಮೆ. ನಿನ್ನ ಮುಖ ಕನ್ನಡಿ ನೋಡ್ಕೊಂಡಿದ್ಯೇನೋ? ನನಗೆ ಕಣ್ಣಲ್ಲಿದೆ, ಮೂಗಲ್ಲಿದೆ, ಬಾಯಲ್ಲಿದೆ ಅಂತಾನೆ ಗೊತ್ತಿಲ್ವಲ್ಲೋ. ನೀನಿರೋ ಹುಟ್ಟಿಗೆ ನಿಂಗೊಂದು ಹೆಣ್ಣು ಬೇಕೇನೋ? ನಿನ್ನ ನೋಡಿದ್ರೆ ನನಗೆ ಅಸಹ್ಯ ಆಗುತ್ತೆ. ಡೈಲಿ ರೋಸ್ ವಾಟರ್ ಫೇಸ್ ವಾಶ್ ಮಾಡ್ತೀನಲ್ಲ. ರೋಸ್ ವಾಟರ್ ಅಂತೆ, ನೀರಲ್ಲೂ ನಿಮ್ ಮುಖ ತೊಳಿಬೇಡ, ಅಲ್ಲಿಗಚ್ಚಲ್ ಮುಖ ತೊಳಿ. ನೀವ್ ಹೆಂಗಿದ್ದೀರಾ ಗೊತ್ತಾ? ನೀವು ಈ ಬಡವ್ರ ಪಾಲ್ಗೆ ರಚಿತಾ ಇದ್ದಂಗೆ. ನೀನ್ ಹಂಗೆಲ್ಲ ಹೇಳಿ ನನ್ನ ಇಂಪ್ರೆಸ್ ಮಾಡಕ್ ಬರ್ಬೇಡ, ಅರ್ಥ ಆಯ್ತಾ? ಇನ್ನೊಂದ್ಸಲಿ ಈ ರಸ್ತೆಲಿ ಏನಾದ್ರು ನನ್ನ ರೇಗ್ಸಿದ್ರೆ ಚಪ್ಪಲಿ ಹೊಡಿತೀನಿ. ಚಪ್ಲಿಗೂ ನನ್ನ ಮುಟ್ಟ ಅದೃಷ್ಟ ಇದೆ, ಇವಳಿಗೆ ಇಲ್ಲ. ಹಲೋ, ಅಲ್ಲ ನನ್ನ ಸೌಂದರ್ಯಕ್ಕೆ ಮಾರು ಹೋಗ್ದಿರೋ ಹುಡುಗಿಯರೇ ಇಲ್ಲ ಅಂತದ್ರಲ್ಲಿ ಇವಳು ನನ್ನ ರಿಜೆಕ್ಟ್ ಮಾಡೋದು. ಉಳ್ಳಾಣೆ ಬರ ನನ್ ಜೊತೆ ಸಂಸಾರ ಮಾಡಕ್ಕಿಲ್ಲ. ಏನ್ ಮಾಡೋದು, ಏನ್ ಕಥೆಯ? ಅಲ್ಲಿ ನಿಂತ್ಕೊಂಡು ಕತೆ ಹೊಡಿಬೇಡ, ಮೊದ್ಲು ಕೆಲಸ ಮಾಡು. ಕೆಲ್ಸ ಬೇರೆ ಹುಡ್ಕೋಚಿ 10,000 ಕೊಡ್ತಾ ಇಲ್ಲ ಮೇಡಮ್. 1 ವರ್ಷ ಆಯ್ತು ಕೆಲ್ಸ ಅಂತೆ. ಮಾನ್ಯ ಸನ್ಮಾನ ಎಲ್ಲ ಕೇಳ್ಬೇಕು. ಎಲ್ಲ ಬಂದಿದ್ದೀರಾ? ಶ್ರೀಯುತ ನಾಯಂಡಹಳ್ಳಿ ಪ್ರಶಸ್ತಿ ವಿಜೇತರಾದಂತ ಶಿವಕುಮಾರ್ ಅವ್ರು ಬರ್ತಾ ಇದಾರೆ, ದೊಡ್ಡ ಗಾಯಕರು. ಇವರ ಸಂಗೀತವನ್ನು ಎಲ್ಲ ಆಸ್ವಾದಿಸ್ಬೇಕು. ಆಸನರಾಗಿ ಆಸನರಾಗಿ ಆಸನರಾಗಿ. ಮೊದ್ಲು ಮೈಕ್ ಇಡೋದ್ ಕಲಿ, ಅರ್ಥ ಆಯ್ತಾ? ಆಯ್ತು, ಇಟ್ಕೋತೀನಿ ರೀ. ನಾನು ಇಲ್ಲಿಡಂತ ಹೇಳಿದ್ದು. ಅಲ್ಲೇ ಇಡೋದು. ಹಾಡ್ತೀನಿ. ಈ ಕಂಠ ಇರೋದೇ ನಿಮ್ಗೋಸ್ಕರ. ನಾನು ಸತ್ರು ಚಿಂತೆ ಇಲ್ಲ, ನಿಮ್ಗೋಸ್ಕರ ಇವತ್ತು ಹಾಡೇ ಹಾಡ್ತೀನಿ. ಯಾರು 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 ಯಾರಿಗಾಗಿ ಇಲ್ಲ ಯಾರು, ನೂರು 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 ಬದುಕೋ ದಾರಿ ನೂರು ನೂರು. ಭಾಷೆ ಇಲ್ಲದ ಕರುಣೆ ಇಲ್ಲ, ಸಾಧಿಸಿದವನಿಗೆ ಸಾವೇ ಇಲ್ಲ. ಸಾಗರ ವಿದ್ಯೆಗೆ ಕೊನೆ ಇಲ್ಲ, ಕನಸ ಕಾಣೋ ಕಣ್ಣಿನಲ್ಲಿ ಶವದ ನೆರಳು ಸುಳಿಯೋದಿಲ್ಲ. ತಿಳಿಯಬೇಕು ಗೆಲುವ ಗುಟ್ಟು, ಗೆದ್ದರೆ ಇಲ್ಲಿ ಜೀವನ ಉಂಟು. ಸೋಲು ಗೆಲುವು ನಲಿವು ಉಳಿವು, ಬಾಳು ನಿನ್ನ ದಾರಿಲಿ, ಲೋಕ ನಿನ್ನ ಕೈಯಲ್ಲಿ, ಸತ್ಯ ನಿನ್ನ ಎದುರಲ್ಲುಂಟು, ಬಿಚ್ಚು ನಿನ್ನ ಬುದ್ಧಿಗಂಟು. ನೋಡು 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 ನೋಡು, ಕಣ್ಣ ತೆರೆದು ಜಗವ ನೋಡು, ಇದುವೇ ನಿತ್ಯದ ಬದುಕಿನ ಹಾಡು. ಹಾಡು 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 ಹಾಡು. ಸೃಷ್ಟಿ ಮೊದಲ ದೃಷ್ಟಿ ಮೊದಲ, ಹೆಜ್ಜೆ ಮೊದಲ ಗೆಜ್ಜೆ ಮೊದಲ, ಗೀತೆ ಮೊದಲ ಗಾತೆ ಮೊದಲ, ತತ್ವ ಮೊದಲ ತತ್ವ ಪದ ಹಾಡು ಮೊದಲ, ಜಾಣ ಮೊದಲ ಮೇಳ ಮೊದಲ, ಹಾಸ್ಯ ಮೊದಲ ಲಾಸ್ಯ ಮೊದಲ, ಜಾಣ ಮೊದಲ ಜನಪದ ಹಾಡು ಮೊದಲ, ಕವನ ಮೊದಲ ಕವಿತೆ ಮೊದಲ, ಬಣ್ಣ ಮೊದಲ ಕುಂಚ ಮೊದಲ, ಜೋಗಿ ಪದ ಹಾಡೆ ಮೊದಲ, ಗಿಗಿ ಪದ ಗೀತೆ ಮೊದಲ, ಕಂಚಿನ ಕಂಚಾಳೆ ಮೊದಲ, ಡೊಳ್ಳಿನ ದೊಡ್ಡಾಟ ಮೊದಲ, ಕೋಲಿನ ಕೋಲಾಟ ಮೊದಲ, ಪೈಲಿನ ಪೈಲಾಟ ಮೊದಲ, ಶ್ರದ್ಧೆನ ವಿದ್ಯೆನ ಬುದ್ಧಿನ ಬೈಕೇನ ನಾನಾ ನೀನಾ ನೀನಾ ನಾದ, ಸರಿಗಮ ಪದನಿಸ ಸರಿಗಮ ಪದನಿಸ ಸರಿಗಮ ಪದನಿಸ ಸರಿಗಮ ಪದನಿಸ. ಯಾರು 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 ಯಾರು. ಎಲ್ಲರಿಗೂ ಧನ್ಯವಾದಗಳು. ಯಾರು 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 ಜೊತೆಗೆ ಹಾಡಿದ್ದು ಯಾರು? ಅಲ್ಲ, ಶಿವ್ 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 ಅವ್ರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಮಂಜು ಹಾಡಿದ್ದು ಯಾರು? ಮಂಜು ಮಾಮ. ಅಲ್ಲ, ಆ ಮನುಷ್ಯ ಎಂಥ ಒಳ್ಳಾಡು, ಎಷ್ಟೊತ್ತಾಡ್ದ. ಅದೇ ಯಾವ್ದಾಡು? ಯಾರು 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 ಅದು ಹೋದಾರು. ಎಕ್ಸ್ಕ್ಯೂಸ್ ಮೀ, ಓ ನೀನು? ಹಾ, ನಾನೇ. ಇಷ್ಟ ತನಕ ಹಾಡು ಹೇಳಿದ್ದು ನೀವೇನಾ?
ಅವನು ಯಾರು ಹಾಡು ಹೇಳೋದ್ರೆ ಇವಳು ನನ್ನೇ ಅನ್ಕೊಂಡವಳೆ ಯಾಕೋ ನಾನೇ ನಿಸನೇ ನಾನೇ ಹಾಡು ಹೇಳಿದ್ದು. ತುಂಬಾ ಖುಷಿ ಆಗ್ತಿದೆ. ಸಾರಿ, ನಾನು ನಿಮ್ಗೆ ಏನೇನೋ ಕೆಟ್ಟದಾಗಿ ಬೈದ್ಬಿಟ್ಟೆ. ನಿಮ್ಮಲ್ಲಿ ಇಷ್ಟೊಳ್ಳೆ ಕಲಾವಿದ ಇದ್ದಾರೆ ಅಂತ ನಾ ಕನ್ಸ್ಪನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಹಾಡು ಹೇಳ್ಬೇಡಿ, ಬೇಡಿ. Please. ಹಾಡು ಹೇಳ್ಬೇಡಿ. ಇಷ್ಟೋ ತನಕ ಬ್ರೆತ್ಲೆಸ್ ಸಾಂಗ್ ಹೇಳಿ ನೀವು ಸ್ಟ್ರೇನ್ ಆಗಿರ್ತೀರಾ. ನಿಮ್ ಕಂಠ ಏನಾದ್ರೂ ಹೋದ್ರೆ ಅದಕ್ಕೆ ನಾನು ಕಾರಣಕರ್ತಳಾಗಕ್ಕೆ ಇಷ್ಟಪಡೋದಿಲ್ಲ. ಪ್ಲೀಸ್ ಹಾಡಲ್ಲ ಬಿಡಿ. ಆಕ್ಚುಲಿ ನಾನ್ ನಿಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದೀನಿ. ನನ್ನನ್ನ ಮದ್ವೆ ಆಗ್ತೀರಾ? ಅಲ್ಲ, ನಾನು ಈಗ ತಾನೇ ವಿದ್ವತ್ ಮುಗಿಸಿದ್ದೀನಿ. ಸಂಗೀತದಲ್ಲಿ ಅಲಂಕಾರ ಶ್ರೇಷ್ಠ. ಅಯ್ಯೋ, ಮದ್ವೆ ಆದ್ಮೇಲೂ ಅಲಂಕಾರ ಮಾಡ್ಕೊಂಡ ಕುತ್ಕೋಬಹುದು. ಅಲ್ಲ, ಉತ್ತುಂಗ ಅಲಂಕಾರ ಏನು ಮಾಡಿರಂತೆ. ಪ್ಲೀಸ್ ನನ್ನ ಮದ್ವೆ ಆಗಿ. ಅಲ್ಲ, ಇಷ್ಟು ವಯಸ್ಸಿಗೆ ಮದುವೆ ಯಾಕೆ? ಅಲ್ಲ, ನಾನು ಹೇಳೋದು ಇನ್ನ ಸಂಗೀತ. ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ ಕಣೆ. ನನಗೂ ಅಷ್ಟೇ ತುಂಬಾ ಸಂತೋಷ ಆಗ್ತಾ ಇದೆ. ಸಂತೋಷ ಆದ್ರೂ ಅರಸ್ತೂರ ಯಾಕೆ ನಿಂತಿದೀಯಾ? ಅಯ್ಯೋ, ಈಗ್ಲೇ ಇದೆಲ್ಲ ಬೇಡ. ಎಲ್ಲದಕ್ಕೂ ಮುಂಚೆ ನೀವೊಂದ್ ಕೆಲ್ಸ ಮಾಡ್ಬೇಕು. ಲೈಟ್ ಆಫ್ ಮಾಡ್ಬೇಕಾ? ಆ ಕೆಲ್ಸ ಅಲ್ಲ, ಸೆರೆಟ್ ಬಿಚ್ಚಬೇಕು. ಅಯ್ಯಪ್ಪ, ಅದಲ್ವೇ ಅಲ್ಲ. ನೀವೊಂದು ಹಾಡು ಹೇಳ್ಬೇಕು. ಏನಂದ್ರೆ? ಹಾಡು 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 ನಾನು ಹೇಳ್ಬೇಕಾ? ಹಾ. ಅದು ಪ್ರಾಕ್ಟೀಸ್ ಮಾಡಿ ಮಾಡಿ ಫಂಗರ್ ಇನ್ಫೆಕ್ಷನ್ ಆಗ್ಬಿಟ್ಟದೆ. ಅದು ಫಂಗರ್ ಇನ್ಫೆಕ್ಷನ್ ಅಲ್ಲ, ಥ್ರೋಡ್ ಬ್ಯಾಕ್ಟೀರಿಯಾ. ಯಾವ ಬ್ಯಾಕ್ಟೀರಿಯಾ? ಥ್ರೋಡ್ ಬ್ಯಾಕ್ಟೀರಿಯಾ. ಅದೇ ಹಂಗಾಗ್ಬಿಟ್ಟಿದೆ. ಚೂರು ಗಸಗಸೆ ಪಾಯಸ ಮಾಡ್ಕೊ. ಅಷ್ಟೇ ತಾನೇ? ನಾನ್ ಮಾಡಿರೋ ಗಸಗಸೆ ಪಾಯಸ ನೀವು ಕುಡಿದ್ರೆ ನಿಮ್ ಕಂಠನು ಸೂಪರ್ ಆಗುತ್ತೆ, ನಿಮ್ಗೂ ಎನರ್ಜಿ ಬರುತ್ತೆ. ಹೋಗಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಬೇಗ ಏನ್ ಬರ್ಬೇಡ, ನಿಧಾನಕ್ಕೆ ಬಾ. ಅಯ್ಯೋ, ಹೆಂಗೋ ನನ್ನ ಸಂಗೀತಗಾರ ಅನ್ಕೊಂಡು ಮದುವೆ ಆದ್. ಈಗ ನೋಡಿದ್ರೆ ಮಂಚ ರೆಡಿ ಇದೆ, ಹೂವ ರೆಡಿ ಇದೆ, ಆಡ್ಬೇಕಂತ. ಓ, ನಾಯಿಂಡಳ್ಳಿ ಪ್ರಶಸ್ತಿ ಪುರಸ್ಕೃತ ಶಿವಕುಮಾರ್. ಶಿವಕುಮಾರ್, ಹೇಳಿ ಮಂಜುನಾಥ್, ಚೆನ್ನಾಗಿದ್ದೀರಾ? ಅರ್ಧ ರಾತ್ರಿ ಎಬ್ಸ್ಬಿಟ್ಟು ಚೆನ್ನಾಗಿದ್ದೀರ ಅಂತ ಕೇಳ್ತೀಯಲ್ಲ. ಅಲ್ಲ, ದೇವೊಂದು ಹಾಡು ಹೇಳ್ಬೇಕಾಗಿತ್ತು. ಹಾಡು ಹೇಳ್ಬೇಕಾಗಿತ್ತಾ? ಎಲ್ಲಿ? ನಮ್ ಪ್ರಸ್ತುತ ರೂಮಲ್ಲಿ. ಯಾವನಾದ್ರೂ ಪ್ರಸ್ತುತ ರೂಮ್ ನಲ್ಲಿ ಹಾಡು ಹೇಳ್ತಾನೇನೋ? ಒಳ್ಳೆ ಆರ್ಕೆಸ್ಟ್ರಾಕ್ ಬಂದು ಹಾಡು ಹೇಳೋ ಅನ್ನಂಗೆ ಹೇಳ್ತಿದ್ಯಲ್ಲೋ. ಪ್ರಸ್ತುತ ದಿನ ಹಾಡು ಹೇಳ್ಬಾರ್ದು, ನೀನ್ ಒಳಕ್ ಹೋಗಿ ಆಟ ಆಡ್ಬೇಕು. ಅದು ಗೊತ್ತು. ಅದು ನನ್ನ ಹೆಂಡತಿಗೆ ನಾನ್ ಸಿಂಗರ್ ಅಂತ ಸುಳ್ಳು ಹೇಳ್ಬಿಟ್ಟು ಮದುವೆ ಆಗ್ಬಿಟ್ಟಿದೀನಿ. ಅದಕ್ಕೆ ಅದು ಯಾರ ಬಗ್ಗೆ ಸುಳ್ಳು ಕೇಳಿ ಮೊನ್ನೆ ನೀವು ಹಾಡು ಹೇಳಿದ್ರಲ್ಲ, ಯಾರು 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 ಅಂತ, ಅದು ನಾನೇ ಆಡಿರೋದು ಅಂತ ತಿಳ್ಕೊಂಡು ಮದುವೆ ಆಗ್ಬಿಟ್ಟವಳೆ. ಒಂದೇ 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 ಒಂದ್ಸತಿ ನಾನು ಹಾಡು ಹೇಳಲ್ಲ ಕಣೋ, ನಾನು ಹಾಡು ಹೇಳಲ್ಲ. ನೀವು ಹಾಡು ಹೇಳಿ ಸತ್ತೋಗ್ತೀನಿ. ಮೊದಲು ಸಾಯಿ. ಸಾಯಸೈತಿ, ನಿನ್ನ ಹೆಸರು ಬರ್ಸಾಯ್ತೀನಿ. ನಿನ್ ಕಾಲ್ ಬೀಳ್ ತಿಳ್ಕೊಡ, ಹಂಗ ಮಾತ್ರ ಮಾಡ್ಬೇಡ. ಹಾಡು ಹೇಳ್ಬೇಕು ತಾನೆ? ಹೇಳ್ತೀನಿ. ಸಾರಿ ಇರೋ ಒಂದು ಟ್ವಿಸ್ಟ್ ಇದೆ. ನೀನು ಒಬ್ನೇ ಆಡಬಾರ್ದು. ಮತ್ತೆ ನಿನ್ನ ಹೆಂಡತಿ ಕರ್ಕೊಂಡ ಆಡ್ಲಾ? ಹಂಗಲ್ಲ, ಮತ್ತೆ ನೀನು ಆಡಿದ್ರೆ ನಾನು ಬಾಯಲ್ಲಿ ಆಡಿಸ್ತೀನಿ. ನಮ್ಮ ತಾಯಣಗೂ ನಾನು ಹೇಳಲ್ಲ. ಸತ್ತೋಗ್ತೀನಿ ನಿನ್ನೆ. ಮಾಡ್ಬೇಡ ಪ್ಲೀಸ್ ಪ್ಲೀಸ್. ಹಾಡು ಹೇಳ್ಬೇಕು ತಾನೆ? ಹಾಡು ಹೇಳ್ತೀನಿ. ಸಾರಿ ಗಮ ಪದ ನಿ ಸಾವಿರದ ಶರಣು. ಸೂಪರ್ ಸೂಪರ್. ಹಿಂಗೆ ಹಿಂಗೆ ಅಷ್ಟೇ. ಹಂಗೆ ಹೇಳ. ಓಕೆ, ಎಲ್ಲಿ ಕುತ್ಕೊಂಡು ಹಾಡು ಹೇಳಿ? ಅಡಿಲ್ಲ ಅಡಿ ಇಲ್ಲೇ. ಓಕೆ, ಒಂದ್ಸಲ ಪ್ರಾಕ್ಟೀಸ್ ಮಾಡೋಣ. ತನನಂ ತನನಂ ಎನ್ನಲು ಮನಸ್ಸು ನೀನೇ ಕಾರಣ. ಏನ್ರಿ, ಗಸಗಸೆ ಪಾಯಸ ಇದನ್ ಕುಡ್ದು ಹಾಡು ಹೇಳಿ. ಹಾಡು ಚೆನ್ನಾಗ್ ಮಾಡಿದ್ಯಾ. ಥ್ಯಾಂಕ್ ಯು. ಗಸ್ಗಸ್ ಒಂದ್ ಊರ್ ಕಡಿಮೆ ಹಾಕಿದೆ ನೋಡು. ಹೇಳ ಹಾಡು. ರೆಡಿನಾ? ಯಾರನ್ನ ಕೇಳ್ತಾ ಇದ್ದೀರಾ? ಅಂದ್ರೆ ನನ್ನಲ್ಲಿರುವ ಸಂಗೀತಗಾರನ್ ಹೇಳುತ್ತಾ ಇದ್ದೀನಿ. ಹೇಳ್ಸಿ ಹೇಳ್ಸಿ. ರೆಡಿ? 1 2 3 ಸ್ಟಾರ್ಟ್. ಸರಿ ರೇ ಗಾಗ ರೇ ರೇ ಸರಿ ರೇ ಗಾಗ ಮಾಮ ರೇ ರೇ ಗಾಗ ಮಾಮ ಗಾಗ ರೇ ರೇ ಗಾಗ ಮಾಮ ಪಾಪ ಗಾಗ ಮಾಮ ಪಾಪ ಮಾಮ ಗಾಗ ಮಾಮ ಪಾಪ ದಾದ ಸಾ ಸರಿ ಗ ಮಾಪ ಸಾ
ಸ ಸ ರೆ ರೆ ಗ ಗ ರೆ ರೆ ಸ ಸ ರೆ ರೆ ಗ ಗ ಮ ಮ ರೆ ರೆ ಗ ಗ ಮ ಮ ಗ ಗ ರೆ ರೆ ಗ ಗ ಮ ಮ ಪ ಪ ಗ ಗ ಮ ಮ ಪ ಪ ಸ. ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀರಾ. ನಿಜವಾಗ್ಲೂ ನಿಮಗೆ ಹಾಡಿಗೆ ನಾನು ಇಂಪ್ರೆಸ್ ಆಗ್ಬಿಟ್ಟಿದ್ದೀನಿ. ಇಂಪ್ರೆಸ್ ಆದ್ರೂ ಅಲ್ಲೇ ನಿಂತಿದ್ಯಾ ಬಾ. ಇವನ್ ಹೆಂಡತಿ ಯಾರು ಇರ್ಬೋದು? ಒಂದ್ಸರಿ ಮಕ ನೋಡ್ಬಿಡೋಣ. ಲೇ ಹುಡುಗಿ, ನನಗ್ ಕೈ ಕೊಟ್ಬಿಟ್ಟು ಆ ನನ್ನ ಮಗನ ಮದುವೆ ಆಗಿದ್ಯಾ? ಈ ಪ್ರಸ್ತಾದ ಹೆಂಗ ಮಾಡ್ಕೋತೀಯೋ ನಾನು ನೋಡ್ತೀನಿ ಕಣೆ. ಚಿನ್ನ ಸ ಸ ರೆ ರೆ ಗ ಗ ರೆ ರೆ ಸ ಸ ರೆ ರೆ ಗ ಗ ಮ ಮ ರೆ ರೆ ಗ ಗ ಮ ಮ ಗ ಗ ರೆ ರೆ ಗ ಗ ಮ ಮ ಪ ಪ ಗ ಗ ಮ ಮ ಪ ಪ ಮ ಪ ಗ ಗ ಮ ಮ ಪ ಪ ಸ ಸ ರೆ ಗ ಮ ಪ ಸ. ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ. ಆದ್ರೆ ಪ್ಲೀಸ್ ನೀವು ಈಗಲೇ ಸುಸ್ತಾಗ್ತಾ ಇದ್ದೀರಾ. ಸ್ವಲ್ಪ ಕಮ್ಮಿ ಹಾಡು ಹೇಳಿ. ಅಲ್ಲ ಅದು ಪಂಗರು. ಫಂಗರ್ ಅಲ್ಲ, ಥ್ರೋಟ್ ಬ್ಯಾಕ್ಟೀರಿಯಾ. ನೀರ್ ಬೇಕಾ? ತಗೊಂಡ್ಬರ್ತೀನಿ. ನಾ ಪ್ರಸ್ತ ಮಾಡ್ತಾರೆ ಹಾಡು ಹೇಳೋ. ತಗೊಳ್ಳಿ, ನೀರ್ ಕುಡೀರಿ. ಅಂದ ಹಾ, ಸ ಸ ರೆ ರೆ ಗ ಗ ಮ. ಅಯ್ಯೋ, ನೀರ್ ಕುಡಿತಾ ಕುಡಿತಾ ಹಾಡು ಏನು ಕೇಳ್ತೀರಾ? ಒಂದ ನೀರ್ ಕುಡೀರಿ, ಒಂದ ಹಾಡು ಹಾಡಿ. ನೀರ್ ಕುಡಿಯಕ್ಕೆಲ್ಲೇ ಬಿಡ್ತಾನೆ ಅವನು. ಯಾರು? ನನ್ನಲ್ಲಿರುವ ಸಂಗೀತಗಾರ. ಒಂದು ನಿಮಿಷ ಅವನನ್ನ ಸುಮ್ನೆ ಕುತ್ಕೊಳಕ್ ಹೇಳಿ. ಸ ರೆ ಗ ಮ ಪ ಸ ಸ ಸ ನಿ ಸ ಸ ನಿ ಸ ಸ ನಿ ಸ ಸ ನಿ ನಿ ನ ದ ದ ದ ನ ನ ಸ ಸ ನಿ ಸ ಸ ನಿ ಸ ಸ ನಿ ಸ ಸ ನಿ ಸ ರಿ ಗ ಮ ಪ ದ ನಿ ಸ ಸ ರಿ ಗ ಮ ಪ ದ ನಿ ಸ ಸ ರಿ ಗ ಮ ಪ ದ ನಿ ಸ ಸ ದಾ ತರ ಕರ್ತ 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 ದಾ ತರ ಕರ್ತ. ಏನ್ರಿ ಸಾಕು? ಏನ್ರಿ, ಈಗ ನೀವು ಹೋಗಿ ಲೈಟ್ ಆಫ್ ಮಾಡಬಹುದು. ನನಗಿಂತ ನಿನಗೆ ಹತ್ರ ಕಣೆ. ಅಯ್ಯ ಸ ಸ ರೆ ರೆ ಗ ಗ ರೆ ರೆ ಸ ಸ ರೆ ರೆ ಗ ಗ ಮ ಮ ರೆ ರೆ ಗ ಗ ಮ ಮ ಗ ಗ ರೆ ರೆ ಗ ಗ ಮ ಮ ಪ ಗ ಗ ಮ ಮ ಪ ಪ ಮ ಮ ಗ ಗ ಮ ಮ ಪ ಪ ದ ದ ಸ ಸ ರಿ ಗ ಮ ಪ ಸ ದಾ ದಿನ್ ದಿನ್ ದಾ ದಾ ದಿನ್ ದಿನ್ ದಾ ದಾ ದಿನ್ ದಿನ್ ದಾ ತರ ದಿನ್ ದಿನ್ ದಾ ದಾ ದಿನ್ ದಿನ್ ದಾ ದಾ ದಿನ್ ದಿನ್ ದಾ ದಾ ದಿನ್ ದಿನ್ ದಾ ತರ ದಿನ್. ನಾನೊಂದೊಳ್ಳೆ ಸಂಗೀತಗಾರನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡೆ. ಫಸ್ಟ್ ನೈಟ್ ಫುಲ್ ಇವ್ನು ಸಂಗೀತ ಹಾಡ್ಕೊಂಡೇ ಇರ್ತಾನಂತ ಕನ್ಸ್ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಏನ್ರಿ, ಹಾಡು ಸಾಕು. ನನ್ನ ನೋಡಿದ್ರೆ ನಿಮಗೆ ಏನ್ ಅನ್ಸುತ್ತೆ? ಪಾಪ ನಾನ್ ಪಾಪನಾ? ಪಾಪ ಓ, ಪಾಪು ಬೇಕಾ? ನೀ ಮಾಮ ನಮ್ಮ ಅಮ್ಮನ ಬಗ್ಗೆ ಬರ್ಬೇಡಿ ಹೇಳ್ತಾ ಇದ್ದೀನಿ ನಾನು ಇವಾಗ. ನೀ ಮಾಮ 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 ಸಾಸ ದಾಸ 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 ನೀನು ನೇನು 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 ಸರಿಗಮ ಬಾ ಸರಿಗಮ ಬಾ ಸರಿಗಮ ಬಾ ಆ ತಾ 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 ದಿನ್ ದಾ ದಾ ದಿನ್ ಸರಿಗಮ ಬದ ನಿ ಸ ಸರಿಗಮ ಬದ ನಿ ಸ ಸನಿದ ಪಮ ಗರಿ ಸ ಸರಿಗಮ ಪಮ ಗರಿ ಸ ತಾ ಸರಿಗಮ ಪ ಸಾ. ಅಯ್ಯೋ, ಇಲ್ಲಿ ನೋಡಿ, ತುಂಬಾ ಹಾಡು ಹೇಳ್ಬೇಡಿ. ಅದ್ಯಾಕೋ ಸರಿ ಹೋಗ್ತಾ ಇಲ್ಲ. ಪ್ಲೀಸ್ ಬನ್ನಿ. ಚೂರು ಆ ಕಡೆ ಕುತ್ಕೋ. ಸರಿ ರೆ ಗ ಗ ರೆ ರೆ ಸ ಸರಿ ರೆ ಗ ಗ ಮ ಮ ರೆ ರೆ ಗ ಗ ಮ ಮ ಗ ಗ ರೆ ರೆ ಗ ಗ ಮ ಮ ಪ ಗ ಗ ಮ ಮ ಪ ಪ ಮ ಗ ಗ ಮ ಮ ಪ ಪ ಪ ದ ದ ಸರಿ ಗ ಮ ಪ ಸ ದಾ ದಿನ್ ದಿನ್ ದಾ ದಾ ದಿನ್ ದಿನ್ ದಾ ದಾ ದಿನ್ ದಿನ್ ದಾ ತರ ದಿನ್ ದಿನ್ ದಾ ದಾ ದಿನ್ ದಿನ್ ದಾ ದಾ ದಿನ್ ದಿನ್ ದಾ ದಾ ದಿನ್ ದಿನ್ ದಾ ತರ ದಿನ್ ಸರಿ ಗ ಮ ಪ ಸರಿ ಗ ಮ ಪ ಸರಿ ಗ ಮ ಪ ಸ ಸ ಸ ಸ ಸ ಸ ಸ ರೆ 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 ಗ ಗ ಗ ಗ ಗ ಗ ಮ ಮ ಮ ಮ ಮ ಮ ಮ ಮ ಪ ಪ ಪ ಪ ಪ ಪ ಪ ತ ತ ತ ತ ತ ಸರಿ ಗ ಮ ಪ ಸರಿ ಗ ಮ ಪ ಸರಿ ಗ ಮ ಪ ಸರಿ ಗ ಮ ಪ. ಯಾರೋ ನೀನು? ಯಾರೋ ನೀನು? ನಾನೇ. ನೀನ್ ಇಲ್ಲೇನ ಮಾಡ್ತಾ ಇದೀಯಾ? ಅವನು ಒಳಗಿರೋ ಸಂಗೀತಕಾರ, ಒಳಗೆ ಹೋಗಿ ಹಾಡು ಹೇಳ್ತಾ ಇದ್ದೀನಿ. ಅಂದ್ರೆ ಇಷ್ಟ ತನಕ ಹಾಡು ಹೇಳಿದ್ದು ಅವನಲ್ಲ? ಅವನಲ್ಲ, ನಾನು. ಮೊನ್ನೆ ದೇವಸ್ಥಾನದ ಹತ್ರ ಹೇಳಿದ್ದು ನಾನೇ. ನೀನ್ ಕಟ್ಕೋಬೇಕಾಗಿದ್ದು ನಾನೇ. ಆದ್ರೆ ಅವನ್ ಕಟ್ಕೊಂಡಿದ್ಯಾ ಅಷ್ಟೇ. ನೋಡು, ನೀನ್ ಒಳ್ಳೆ ಸಂಗೀತಗಾರ, ಅದನ್ನ ನಾನು ಒಪ್ತೀನಿ. ಆದ್ರೆ ನಿನ್ನ ಮನಸ್ಸು ಚೂರು ಚೆನ್ನಾಗಿಲ್ಲ. ಥೂ ನಿನ್ನ. ಹೇಳೋ ಮೇಲೆ ಹೋಗ್ಬಿಟ್ನವ ಹೋದ್ನೇನೆ. ಬಾಬಾ ಬಾಬಾ ಎಲ್ಲಿಗೆ? ಸತ್ಯ ಹೇಳು, ಇಲ್ಲಿವರೆಗೂ ಹಾಡು ಹೇಳಿದ್ದು ಅವನು ನೀನು? ನನ್ನಲ್ಲಿರುವ ಸಂಗೀತಗಾರ. ಸಂಗೀತಗಾರ, ಥೂ ನಿನ್ನ. ಎಷ್ಟು ಮೋಸ ಮಾಡ್ತೀರೋ ನೀವು ಗಂಡಸರು. ನಾಚಿಕೆ ಆಗಲ್ವಾ? ನಾನು ನೀನು ಒಳ್ಳೆ ಸಂಗೀತಗಾರ ಅಂತ ಮದ್ವೆ ಆದೆ, ಆದ್ರೆ ನೀನು ನನಗೆ ಈ ತರ ಮೋಸ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಛೀ. ಅಲ್ಲ ಅಲ್ಲ. ಹಲೋ ಹಲೋ ಹಲೋ. ಇವಳೇ ಅಲ್ಲ ಮಂಚಾರೆ
ರೆಡಿ. ನಿನ್ ಜನ್ಮಕ್ಕೆ ಬೆಂಕಿ ಇಕ್ಕ. ನನ್ನ ಪ್ರಸ್ತಕ್ಕೆ ಸಹಾಯ ಮಾಡ್ಲಿ ಅಂತ ಹಾಡು ಹೇಳಕ್ ಕರ್ಕೊಂಡ್ ಬಂದ್ರೆ ನನ್ನ ಪ್ರಸ್ತನೇ ಹಾಳು ಮಾಡ್ಬಿಟ್ಟು ಬೆಂಕಿ ಇಟ್ಟಲ್ಲೋ. ಈಗ ನಾವಿಬ್ರು ಕುತ್ಕೊಂಡು ಏನ್ ಮಾಡೋಣ? ಸರಿ ರೇ ಗಾಗ ರೇ ಸರಿ ರೇ ಗಾಗ ಮಾಮ ರೇ ರೇ ಗಾಗ ಮಾಮ ಗಾಗ ರೇ ರೇ ಗಾಗ ಮಾಮ ಬಾಬಾ. ನಾಯಂಡಳ್ಳಿ ಪ್ರಶಸ್ತಿ ವಿಜೇತ ಸನ್ಮಾನ್ಯ ವಿದ್ವಾಂಸ ಏನ್ ಹೆಸರು? ಶಿವಕುಮಾರ್ ಅವರೇ, ನಿಮ್ಮದೊಂದು ಆ ಒಂದು ಹಾಡು ಹೇಳಿದಿತ್ತಲ್ಲ, ಆ ಕೆಳಗವರೆಗೂ ಹೋಗ್ಬಿಟ್ರಲ್ಲ ಜಲಕ್ಕೂ, ಅದೊಂಥರ ಚೆನ್ನಾಗಿತ್ತು. ಅದು ಅಂದ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ಕೆಳಗೆ ಇಳಿತಿದ್ದು ಹೆಂಗ್ ಇದೆಲ್ಲ ಬಂತು ನಿಮ್ಗೆ? ಎಲ್ಲ ಜನಗಳ ಆಶೀರ್ವಾದ ಮೇಡಮ್. ಓಕೆ ಓಕೆ ಸೂಪರ್. ಎಷ್ಟೇ ಮನೇಲಿ ಆಡ್ತಾ ಇದ್ರಿ? ನಾನು ಸೀದಾ ಅಂಡರ್ಗ್ರೌಂಡ್ ಮನೆಗೆ ಹೋಗ್ಬಿಟ್ಟಿದೆ ಮೇಡಮ್. ಟಾಪ್ ಮನೆಯಿಂದ ಕೆಳಗಡೆವರೆಗೂ ಹೊರಟೋದ ಅಲ್ಲ? ಚೆನ್ನಾಗಿತ್ತು. ಇದು ಸಂಗೀತದ ಸ್ಕಿಟ್ ಆಗಿರೋದ್ರಿಂದ ನಮ್ಮ ಸಂಗೀತದ ಮಹಾ ಗುರುಗಳಾದಂತಹ ಗುರು ಸರ್ನ ಕೇಳೋಣ. ಸರ್, ಶ್ರುತಿಬದ್ಧವಾಗಿತ್ತ? ಟೆಂಪೋ ಕರೆಕ್ಟ್ ಆಗಿತ್ತ? ಇಲ್ಲ, ಈಗ ನಾಯಿಂಡಹಳ್ಳಿ ಪ್ರಶಸ್ತಿ ವಿಜೇತರಿಗೆ ನಾವೇನು ಹೇಳೋಣ, ಎಲ್ಲ ಅವ್ರಿಗೆ ಗೊತ್ತು. ಚೆನ್ನಾಗಿತ್ತು. ನಾನು ಆಕ್ಚುಲಿ ಪರ್ಫಾರ್ಮೆನ್ಸ್ ಅಲ್ಲಿ ಹಾಡುವಾಗ ಅಥೆಂಟಿಸಿಟಿ ಇರುತ್ತೆ, ಅದನ್ನ ಎಂಜಾಯ್ ಮಾಡಿ ಹಾಡೋದು, ಅದು ತುಂಬಾ ಚೆನ್ನಾಗಿ ಮಾಡಿದೆ. ನಮ್ಮ ನಾನ್ ಸಿಂಗ್ ಪಾರ್ಟು ಚೆನ್ನಾಗಿತ್ತು, ಅದನ್ನ ಹಂಗೆ ಉಟ್ಕೊಂಡು ಬಂದಿದ್ದಾರೆ. ಹೆಚ್ಚಾಗಿ ಸಂಗೀತಗಾರರಿಗೆ ಒಂದಿದೆ ಸನ್ಮಾನ, ಶಾಲ್ ಎಲ್ಲ ಇರುತ್ತೆ, ಪೇಮೆಂಟ್ ಕಮ್ಮಿ. ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ರೆ ಅಲ್ಲಿ. ಅವನು ಯಾವನ ಲವ್ ಮಾಡಿದಾನೆ, ಅದನ್ನ ಇವನು ಹೋಗಿ ಪಟಾಯಿಸಿ, ಇವನ್ ಲ್ಯಾಗ್ ಮಂಚ ಅಲ್ಲ, ಲ್ಯಾಗ್ ಮಂಚ. ಆ ಮಂಚ ಇದ್ದಂಗೆ ಲ್ಯಾಗ್ ಮಾಡ್ತಾ ಇರ್ತಾನೆ. ಇಟ್ ವಾಸ್ ಲವ್ಲಿ. ಅದು ಹೆಂಗೆ ಹೊಳ್ದಿದ್ ಹೆಂಗೆ ಅದು? ಇವಾಗ ಫಸ್ಟ್ ನೈಟ್ ಸ್ಕಿಟ್ ಮಾಡಿ ಬಹಳ ದಿನ ಆಯ್ತಲ್ಲ, ಎಲ್ಲಾ ವೆರೈಟಿನೂ ಮಾಡಿದೀವಿ ಸರ್. ಸಂಗೀತ ಒಂದು ಬ್ಯಾಲೆನ್ಸ್ ಇತ್ತು, ಅದನ್ನ ಹಾಳು ಮಾಡೋಣ ಅಂತ ಡಿಸೈಡ್ ಮಾಡಿದ್ರೆ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಇನ್ನು ಅಷ್ಟು ಅದ್ಭುತವಾಗಿ ಆಡುವಂತ ನಿಮ್ಮೆಲ್ಲರ ಫೇವ್ರೆಟ್ ರಚ್ಚಿಯವ್ರ ಹತ್ರ ಕೇಳೋಣ. ಇವ್ರು ಹಾಡಿದ ಹಾಡು ಹೇಗಿತ್ತು? ಅದ್ಭುತ, ವೆರಿ ನೈಸ್. ಆ್ಯಂಡ್ ಜಾಸ್ತಿ ಈ ಸ್ಕಿಟಲ್ಲಿ ತುಂಬಾನೇ ಎಕ್ಸ್ಪೋಸ್ ಆಗಿದ್ದು ಶಿವುದು ಹೊಸ ಟ್ಯಾಲೆಂಟ್, ನಮ್ಗೆ ಗೊತ್ತಿಲ್ಲದೆ ಇರೋಂಥ ಹೊಸ ಟ್ಯಾಲೆಂಟ್ ಇಲ್ಲಿ ನೀವು ಎಕ್ಸಿಬಿಟ್ ಮಾಡಿದ್ದೀರಾ. ದಟ್ ವಾಸ್ ವೆರಿ ನೈಸ್. ಆ್ಯಂಡ್ ರಾಘು ಸಖತ್ತಾಗಿ ಕಾಣಿಸಿದೆ ಅವಾಗ, ಸೂಪರ್. ಥ್ಯಾಂಕ್ ಯು ಮೇಡಮ್. ಸೊ ಗುಡ್. ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಸ್ಕಿಟ್. Thank you so much, Ranchi. Thank you so much, guys, and all the very best. Thank you. ಯಾರೋ ಹೇಳ್ತಾ ಇದ್ರು, ಮದ್ವೆ ಆಗಿರೋ ಗಂಡನ ಚೆನ್ನಾಗಿದ್ದೀನಪ್ಪ ಅಂತ ಕೇಳಲೇಬಾರ್ದಂತೆ. ಯಾಕೆ ಅಂತ ನನಗೂ ಗೊತ್ತಾಗಿಲ್ಲಪ್ಪ. ಅಲ್ಲ, ಈ ಮದ್ವೆ ಅಂತ ಅಂದ್ರೆ 1000 ಆಸೆಗಳಿರತ್ತೆ, ಕೋಟಿ ಕನಸುಗಳಿರತ್ತೆ. ಪಕ್ಕದ ಮನೆ ಅವ್ರನ್ನ ಯಾಕಪ್ಪ ಮದ್ವೆ ಆಗ್ತ್ಯಾ ಅಂತ ಅವ್ರ ಆಸೆಗೆ ತಣ್ಣೀರ್ ಹಚ್ಚೋದು ತಪ್ಪು ತಾನೆ? ಚಿನ್ನ, ಕತ್ಲಾಗಿದ್ದಿ ಗಂಡು ಜನ್ಮದಲ್ಲಿ ಹೆಣ್ಣು ದೀಪ ತರ ಬಂದಿದ್ಯಾ. ಜ್ಯೋತಿ ಬೆಳಗೋಣ 10 ವರ್ಷಗಳ ನಂತರ. ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ, ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡೋಲೆ. ಮೂರ್ ಮುತ್ತಿಗೆ ಕಾಲಿಟ್ಟೆ ಬಿಟ್ಟ ಈ ಮುತ್ತು ರಾಜ. ಮಜಾ ಭಾರತ ಕೇಳ್. ಮಜಾ ಭಾರತ. ಮಮ್ಮಿ ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ. ಬಾಯ್. ಚಿನ್ನಿ ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಹೋಗ್ರಿ ಸುಮ್ನೆ. ರಚ್ಚು ಮೇಡಮ್, ನಮ್ದಂತ ಚಂದ ಫ್ಯಾಮಿಲಿ ಅಲ್ಲ. ಈ ಫ್ಯಾಮಿಲಿ ಹಿಂದೆ ಒಂದು ಆಕ್ಸಿಡೆಂಟ್ ಸ್ಟೋರಿ ಇದೆ. ಒಂದಿನ ಹೀಗೆ ಪೇಟೆಗೆ ಹೋಗಿ ಮೀನ್ ತಗೊಂಡ್ ಬರ್ತಾ ಇದ್ನಾ, ಇವ್ರು ಸೈಕಲ್ ಅಲ್ಲಿ ಬಂದು ಗುದ್ದೆ ಬಿಟ್ರು. ಅಯ್ಯೋ, ನನ್ ಕೈಲಿದ್ದು ಚೀಲ ಹೊರತೆ ಹೋಯ್ತು. ನಾನು ಸುಮ್ನೆ ಇರ್ಲಿಲ್ಲ. ಅಯ್ಯೋ ನನ್ ಚೀಲ ಹೋಯ್ತು ಅಂತ ಕೂಗ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿರೋರೆಲ್ಲ ನನ್ ಶೀಲನೇ ಹೋಯ್ತು ಅಂತ ಈ ನನ್ ಮಗನ್ ಗಂಟಾಕ್ಬಿಟ್ರು. ಅಯ್ಯೋ, ನನ್ನ ಗಂಡ ಬೆಳಿಗ್ಗೆ ಬಂಗಾರದಂತ ಮನುಷ್ಯ, ಆದ್ರೆ ರಾತ್ರಿ ಆದ್ರೆ ನೀವೇ ನೋಡ್ಬೇಕು. ಮಮ್ಮಿ ಹಾಯ್. ಮಮ್ಮಿ ಇವತ್ ಸ್ಕೂಲಲ್ಲಿ ನನ್ಗೊಂದ್ ಕ್ವಶನ್ ಕೇಳಿದ್ರು. ನಾನ್ ಅದಕ್ಕೆ ಕೈಯೇ ಆನ್ಸರ್ ಹೇಳಿದ್ದೀನಿ. ಹೌದಾ? ಏನ್ ಕ್ವಶನ್ ಪುಟ್ಟ ಅದು? ದಿನ ಮನೇಲಿ ರಾತ್ರಿ ಯಾರ್ಯಾರಪ್ಪ ಕುಡ್ಕೊಂಬಂದು ಅವ್ರ ಅಮ್ಮಗ್ ಹೊಡಿತಾರೆ ಅಂತ ಕೇಳಿದ್ರು. ಅದಕ್ಕೆ ನಾನು ನಮ್ಮ ಅಪ್ಪನೂ ಹೊಡಿತಾರೆ ಅಂದೆ. ಹೇ ನೋಡಲ್ ಪಕ್ಕದ ಮನೆ ಪರಣ್ಣಮ್ಮನ್ ಮಗನ ಇಂಗ್ಲಿಷ್ ಅಲ್ಲಿ ಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ಅಂತೆ. ನೀನು ಇದೆಯಾ? ಮಾಮ ಇಂಗ್ಲಿಷ್ ಗ್ರಾಮರೇ ಸರಿ ಇಲ್ಲಮ್ಮ. ಅಲ್ಲಮ್ಮ,
ದಿಸ್ ಪ್ಲೂರಲ್ಲು ದೀಸ್ ಆದ್ರೆ ಕಿಸ್ ಪ್ಲೂರಲ್ಲು ಕೀಸ್ ಆಗ್ಬೇಕು ತಾನೆ. ಅದ್ಯಾಕ್ ಕಿಸ್ಸಸ್ ಆಗುತ್ತೆ? ಮಾ ಮೊನ್ನೆ ನಮ್ ಸುಬ್ಲಕ್ಷ್ಮಿ ಮಿಸ್ಸು ನನ್ಗೊಂದ್ ಕ್ವಶನ್ ಕೇಳಿದ್ರು. ಏನ್ ಗೊತ್ತಾ, ಆಕ್ಸ್ಫರ್ಡ್ ಅಂದ್ರೆ ಏನು ಅಂತ. ಅದಕ್ಕೆ ನಾನು ಎತ್ತಿನ ಗಾಡಿ ಅಂದೆ. ಅದಕ್ಕೆ ನಮ್ ಮಿಸ್ಸು ಯೂನಿವರ್ಸಿಟಿ ಅಂದ್ರು. ಮಾ ಡಿಕ್ಷನರಿಲೇ ಎಲ್ಲ ತಪ್ಪ ಕೊಟ್ಟಿದಾರಮ್ಮ. ನೋಡಿದ್ರಾ, ತಿಕ್ಲಿಗೆ ದೊಡ್ಡ ತಿಕ್ಲಿ ಇವನು. ಲೇ ಕ್ವಶನ್ ಎಲ್ಲ ಕೇಳ್ಬೇಡ, ಬಾಮಲ್. ಮಾ ದೇ ಬರ್ತಲ್ಲ, ಒಂದ್ ಒಳ್ಳೆ ಕತೆ ಹೇಳ್ತೀಯಾ? ನಾನೇನಪ್ಪ ಕತೆ ಹೇಳಿ? ಇವಾಗ ನಿಮ್ಮ ಅಪ್ಪ ಕುಡ್ಕೊಂಡ್ ಬರ್ತಾರೆ, ಅಪ್ಪ ಯಾಕೆ ಲೇಟು ಅಂತ ಕೇಳು. ಇಷ್ಟು ಉದ್ದ ಕತೆ ಅವರೇ ಹೇಳ್ತಾರೆ. ಇವಾಗ ಬಾಮಲ್ ಅಂತ ಬ್ಯಾಚುಲರ್ ಲೈಫ್ ಅಲ್ಲಿ ಹಿಂದೆ ತಿರುಗಿ ನೋಡಿದ್ರೆ ಕಲರ್ ಬಾಟ್ಲುಗಳು ಕಾಣ್ತಾ ಇತ್ತು. ಈ ಗೋಲಿ ಸೋಡಾ ಮದುವೆ ಆಗಿದ್ದು. ಹಿಂದೆ ತಿರುಗಿ ನೋಡಿದ್ರೆ ಬರೇ ಖಾಲಿ ಕ್ವಾರ್ಟರ್ ಬಾಟ್ಲುಗಳೇ ಕಾಣ್ತಿದ್ದಾವೆ. ಅನುಪಮ ಅವ್ರಿ, ನಿಮಗೆ ಜೀವನದ ಬಗ್ಗೆ ಒಂದು ಸತ್ಯ ಹೇಳ್ತೀನಿ, ಯಾರಿಗೂ ಹೇಳ್ಬಾರ್ದು. ಬ್ಯಾಚುಲರ್ ಲೈಫ್ ಅನ್ನೋದು ಸೈಕಲ್ ಇದ್ದಂಗೆ, ತುಳ್ಕೊಂಡು ಹೋಗ್ಬೋದು, ಪಂಚರ್ ಆದ್ರೆ ತಳ್ಕೊಂಡು ಹೋಗ್ಬೋದು. ಅದೇ ಮದುವೆ ಆದವ್ರ ಲೈಫ್ ಕಾರ್ ಇದ್ದಂಗೆ, ಪಂಚರ್ ಆಗದ್ ಬೇಡ, ಪೆಟ್ರೋಲ್ ಖಾಲಿ ಆದ್ರೆ ಸಾಕು, ತುಳಿದ್ರು ಮುಂದೋಗಲ್ಲ. ಎಲ್ಲರಿಗೂ ಒಂದು ಮಾತಾಡ್ತೀನಿ ಕೇಳಿ, ಬ್ಯಾಚುಲರ್ ಲೈಫ್ ಅನ್ನೋದು ನಮ್ಮ ಕಿವಿ ಇದ್ದಂಗೆ. ಕೆರಿತಿದೆ ಅನ್ನೋ ಕಾರಣಕ್ಕೆ ಮದುವೆ ಅನ್ನೋ ಮುಳ್ ತಗೊಂಡು ಕೆರ್ಕೊಂಬಿಟ್ರೆ ಕಿವಿ ಉಳಿತದ? ಗುರು ಸರ್ ನಮಸ್ಕಾರ ಸರ್. ಮದುವೆಗೂ ಮುಂಚೆ ಒಬ್ಬ ಕುಡಿತಿದ್ದಾನೆ ಅಂತಂದ್ರೆ ಅದ್ರ ಅರ್ಥ ಲವ್ ಫೇಲ್ಯೂರ್. ಮದುವೆ ಆದ್ಮೇಲೂ ಒಬ್ಬ ಕುಡಿತಿದ್ದಾನೆ ಅಂತಂದ್ರೆ ಅದ್ರ ಅರ್ಥ ಲೈಫೇ ಫೇಲ್ಯೂರು ಸಾರ್. ಕುಡಿಯೋದೇ ನನ್ನ ವೀಕ್ನೆಸ್. ಮಗ, ನೀನು ಎಷ್ಟು ಫೇಮಸ್ ಆಗಿದೆಯಾ ಗೊತ್ತೇನಾ? ಗೊತ್ತಿಲ್ಲ ಕಣ. ಗೊತ್ತಿಲ್ವಾ? ಇವತ್ತು ಬಾರಿಗೆ ಹೋದ್ನಾ, ಹೊಟ್ಟೆ ತುಂಬಾ ಕುಡ್ದೆ, ನಿನ್ನ ಹೆಸರು ಹೇಳ್ದೆ, ₹1 ಇಸ್ಕೊಳ್ಳಿಲ್ಲ ಕಣ. ಅಷ್ಟೊಂದು ಫೇಮಸ್ ಮಾಡಿದ 5 ಸ್ಕಿಟ್ಟಿಗೆ ಇಷ್ಟೊಂದು ಫೇಮಸ್ ಆಗ್ಬಿಡ್ತೀನ. ಏನಂದ ಮಗ ಕರೆಕ್ಟಾಗ? ಏನೇ ಇದೆ ಗೊತ್ತಾ ಸರ್, ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಸರ್. ಇನ್ನೇನು ಹೋಗೋ ಸ್ಥಿತಿಯಲ್ಲಿದ್ದಾನೆ. ಅವನು ಕೊನೆ ಒಂದೇ ಒಂದು ಆಸೆ ಸಾ, ಎಣ್ಣೆ ಹೊಡಿಬೇಕು ಅಂತಿದ್ದಾನೆ ಅಂದೆ. ಟಕ್ಕನಿಗೆ ಎತ್ತಿ ಒಂದು ಕ್ವಾರ್ಟರ್ ಕೊಟ್ಬಿಟ್ರು ಮಗ. ನೋಡಿ ಸರ್, ಇವರೆಲ್ಲ ಫ್ರೆಂಡ್ಸು. ಲೇ, ಫ್ರೆಂಡ್ಸು ಅಂದ್ರೆ ಕಣ್ಣಿದ್ದಂಗಿರ್ಬೇಕು ಕಣ, ಕೆರೆಯ ಉಣ್ಣಿದ್ದಂಗೆ ಇರಬಾರ್ದು. ಹಾಳಾಗೋಲಿ, ನನ್ನ ಹೆಸರು ಹೇಳ್ಕೊಂಡು ಕುಡ್ದಿದ್ದಾಯ್ತಲ್ವಾ, ಕಳ್ಸ್ಕೋ. ಮಗ ಏನಾಯ್ತು? ನನ್ನ ಹೆಂಡತಿ ಹಾಸ್ಪಿಟ್ಲಲ್ಲಿ ಇದ್ದಾಳೆ, ₹100 ಇದ್ರೆ ಕೂಡ ಮಗ. ಅಲ್ಲ ಕಣ, ಕಳೆದ 3 ತಿಂಗಳಿಂದ ನಿನ್ನ ಹೆಂಡತಿ ಹಾಸ್ಪಿಟ್ಲಲ್ಲೇ ಇದ್ದಾಳಲ್ಲ, ಏನ್ ಡಿಸ್ಚಾರ್ಜ್ ಮಾಡ್ಸೋ ಐಡಿಯಾನೇ ಇಲ್ಲೇನಾ? ಅವಳಿಗೆ ಯಾಕೋ ಡಿಸ್ಚಾರ್ಜು? ಅವಳು ಹಾಸ್ಪಿಟಲ್ ನರ್ಸ್ ಅಲ್ವೇನೋ? ಲೇ, ಸಾಕಾದಾಗ ಹೇಳ್ದೆ ಕಣ, ನಿನ್ನ ಹೆಂಡತಿನ ಹಾಸ್ಪಿಟ್ಲಲ್ಲಿ ನರ್ಸು ಅಂತ ಹೇಳ್ದಲೆ ನನ್ನ ಹತ್ರ ದಿನ ₹100 ದೇಪ್ತಾ ಇದ್ದಲ್ಲ ನಿನಗೆಲ್ಲೇ. ಏನಿನ ಕೋಪ ಬಂತ? ಹೊಡಿಬೇಕಾ? ಹೊಡಿಯ, ಈ ಕಡೆ ಹೊಡಿಯ, ಅಡಿಯ. ಸಮಾಧಾನ ಆಯ್ತಾ? ನನಗಂತೂ ಒಂದು ಒಳ್ಳೆ ಮಸಾಜ್ ಆಯ್ತು. ನನ್ನ ಪೋಷನ್ ಮುಗೀತು, ನಾನೀಗ ಓಡಾಕ್ಬೇಕು ತಾನೆ. ಇನ್ನು ಇವರೆಲ್ಲ ಫ್ರೆಂಡ್ಸಾ ಸರ್? ನಮ್ಮನೆ ಹಲೋ, ಹಾಯ್. ಬಾಗಲ್ ತೆಗಿ, ನಿನ್ ಗಂಡ ಬರೋದ್ರೊಳಗೆ ಹೋಗ್ಬಿಡ್ತೀನಿ. ನಾನು ಇವಾಗ ಅಡ್ಗೆ ಮನೇಲಿ ಬಿಸಿ ಇದ್ದೀನಿ, ನಾಳೆ ಬಾ. ಲೇ, ಬರ್ರ ಚಗಡಿಕೆ ಬರ್. ನಿಜ ಹೇಳೆ, ನಾನ್ ಇಲ್ದಲ್ಲೇ ಇದ್ದಾಗ ಮನೆಗೆ ಯಾವನ್ ಬಂದ್ ಅಟೆಂಡೆನ್ಸ್ ಆಗ್ತಾನೆ? ಹೇಳು. ನೀವೇನೋ ಕಾಮಿಡಿ ಮಾಡಿದ್ರೆ ಅಂತ ನಾನು ಕಾಮಿಡಿ ಮಾಡಿದೆ, ತಪ್ಪಾ? ದೊಡ್ಡ ಕಾಮಿಡಿಯನ್ನು ಕಾಮಿಡಿ ಮಾಡಕ್ಕೆ ಅದೇ ಅದೇ.
ನೀವು ಕುಡಿಯೋದ್ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಒಂದ್ ದೊಡ್ಡ ಕಾರ್ ತಗೊಳ್ಬೋದಿತ್ತಲ್ವಾ? ನೀನು ಮೇಕಪ್ ಮಾಡೋದು ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಒಂದು ಸ್ವಂತ ಮನೆನೇ ತಗೋಬೋದಾಗಿತ್ತು. ನಾನೇನಾರು ಮಾತಾಡಿದ್ದೀನ? ಮುಚ್ಕೊಂಡಿರ್ಬೇಕು. ಅದಿರ್ಲಿ, ಜೇಬಲ್ಲಿ 1000 ರೂಪಾಯಿ ದುಡ್ಡಿಟ್ಟಿದ್ನಲ್ಲ, ನೋಡಿದ್ಯಾ? ನಾನ್ ನೋಡಿದೀನಿ. ನಮ್ಮನೆಗೆ ಹಾಲಕ್ ಹೋಗಿ ಬರ್ತಾನಲ್ಲ, ಅವ್ನ್ ನೋಡಿರ್ಲಿಲ್ವಂತ ಕೊಟ್ಬಿಟ್ಟೆ. ಜೋಕಾ? ರೀ ಏನು ಅಂದ್ರೆ ನಂಗಂತೂ ಏನೇನೇನೇನೋ ನೆನ್ಪಾಗ್ತಿದೆ. ನಿಮ್ಗೆ ಏನು ನೆನ್ಪಾಗ್ತಿಲ್ವಾ? ಆಗ್ತಾ ಇದೆ ಕಡೆ. ಏನ್ರಿ? ಅದೇ ಅವತ್ತು ಮೀನ್ ಮಾರ್ಕೆಟ್ ಮುಂದೆ ಜನ ನನಗೆ ಅನ್ಯಾಯ ಮಾಡಿರಲ್ಲ, ಅದು ನೆನ್ಪಾಗ್ತಿದೆ ಕಡೆ. ಲೇ ಮಲ್ಲಿಕಾಯ, ನಲ್ಲಿಕಾಯಿ ಮುಖದವಳೆ, ಹೋಗು. ಡ್ಯಾಡಿ ಅಲ್ಲೇ ಮಗನೇ. ಸರಿ ಆಯ್ತು. ಎತ್ತಿನಂತೆ ಮಗ, ಅಪ್ಪನಂತೆ ಮಗ. ರೀ, ಮೊನ್ನೆ ಸ್ಕೂಲಲ್ಲಿ ಮೇಷ್ಟ್ರು ರಾಮನು ಕಾಡಿಗೆ ಏಕೆ ಹೋದ ಅಂತ ಕೇಳಿದಕ್ ನಿಮ್ ಮಗ ಏನ್ ಆನ್ಸರ್ ಮಾಡಿದ ಕೇಳ್ರಿ. ಏನ್ ಹೇಳ್ದ ಮಗನೇ? ಪಾಪ, ರಾಮ ಕಾಡ್ಗಾದ್ರೂ ಹೋಗ್ಲಿ ನಾಡ್ಗಾದ್ರೂ ಹೋಗ್ಲಿ, ನೆನ್ನೆ ನಿಮ್ ಮಗಳು ಯಾವನ್ ಜೊತೆ ಹೋಗ್ತಾ ಇದ್ಲು ಅಂತ ಸ್ವಲ್ಪ ವಿಚಾರಿಸಿ ಮೇಷ್ಟ್ರೆ ಅಂದೆ. ಏನೋ ಮೇಷ್ಟ್ರು ಮಗಳ ಮೇಲಿರೋ ಕನ್ಸರ್ನಿಗೆ ಒಂದ್ ಮಾತು ಹೇಳಿದ್ದೇನೆ ಕಡೆ. ಅದೇ ತಪ್ಪು. ಅದೇ ಹೋಗೋ, ಏನಾರು ತಿನ್ನಕ್ ತಗೊಂಬೋಗೋ. ಯಾಕೋ ಹಿಂಗೆಲ್ಲ ಮಾತಾಡ್ತೀಯಾ? ರಿಸಲ್ಟ್ ಏನಾಯ್ತು? ಪಾಪ, ಸೈನ್ಸು ಮ್ಯಾಥ್ಸು ಇಂಗ್ಲಿಷು 3 ಸಬ್ಜೆಕ್ಟು 5 ಮಾರ್ಕ್ಸ್ ಅಲ್ಲಿ ಫೇಲ್ ಆಗೋದೆ ಪಾಪ. ಮಿಕ್ಕಿದ್ದು ಕಂಪ್ಲೀಟ್ ಆಗಿ ಫೇಲ್ ಅಪ್ಪ. ಈ ಬೇಜಾರ್ ವಿಚಾರದಲ್ಲಿ ಒಂದ್ ಖುಷಿ ಏನ್ ಗೊತ್ತಾ? ಏನಪ್ಪ? ನೀ ನನ್ ಮಗ ಅಂತಾನೆ ಪ್ರೂವ್ ಮಾಡ್ಬಿಟ್ಟೆ ಕಡೆ. ತಗೊಳ್ರಿ. ಅದು ಏಯ್, ಇದನ್ ಊಟ ಅಂತಾರೇನೆ? ಇದನ್ ಯಾವನಾರು ಊಟ ಅಂತಾನೇನೆ? ಮತ್ತಿನೇನಂತಾರೆ? ಕೌಂಟ್ರು, ನನಗೆ ಕೌಂಟ್ರು. ಹೆಣ್ಣು ಮಕ್ಕಳಂದರೇನು ಅಬಲೆ ಎಂದು ತಿಳಿದುಕೊಂಡಿರುವಿರಾ? ಇನ್ನೇನು ತಬಲೆ ಎಂದು ತಿಳಿದುಕೊಳ್ಳಬೇಕಿತ್ತೆ. ಅದೇ ನಾವು ಈ ಸಮಾಜಕ್ಕೋಸ್ಕರ ಹೆದರ್ಕೊಂಡು ಸುಮ್ಮನೆ ಇರೋದು. ಸಮಾಜಕ್ಕೆ ಯಾಕೆ ಎದ್ರಕ್ ಹೋಗಿದ್ದೆ? ಗಣಿತ ವಿಜ್ಞಾನ ಎಲ್ಲ ಇರ್ಲಿಲ್ವಾ? ನಿನಗೆ ಹಿಂಗ ಅಲ್ಲ ಕಣೋ. ರೀ ರೀ, ಒಂದ್ 5 ನಿಮಿಷ ಕಣೆ ಶಾಂತಿ. ಶಾಂತಿ ನಿಮ್ ಪಿಯೆ, ನಾನ್ ನಿಮ್ ಹೆಂಡತಿ ಮಲ್ಲಿಕಾ. ಎದ್ ಕೆಲ್ಸಕ್ಕೆ ಹೋಗ್ರಿ. ಅಯ್ಯೋ, ಇಷ್ಟೊಂದು ಶಾಂತಿಯುತವಾಗಿರೋದು ನೋಡಿ ನನ್ನ ಆಫೀಸ್ ಅನ್ಕೊಂಬಿಟ್ಟೆ. ಮಗನೇ, ಲೋ ಮಗನೇ, ಏನಪ್ಪ? ನಿನ್ನೆ ರಾತ್ರಿ ಏನಾಯ್ತು? ದಿನ ರಾತ್ರಿ ನಡೆಯೋದೆ, ನಿನ್ನೆ ರಾತ್ರಿ ನಡೀತು. ಅಂದ್ರೆ ನಿನ್ನೆ ರಾತ್ರಿ ನನ್ನ ಹೆಂಡ್ತಿನೇ ಹೊಡೆದ್ಲ. ಗುರು ಸಾರ್, ಎಣ್ಣೆ ಹೊಡ್ಕೊಂಬಂದ್ರೆ ಗಂಡಸ್ರಾಗ್ತೀವಿ, ಇನ್ನ ಭ್ರಮೆನಲ್ಲಿ ಎಣ್ಣೆ ಹೊಡ್ಕೊಂಬರ್ತೀವಿ. ಎಣ್ಣೆ ಹೊಡ್ಕೊಂಬಂದ್ರು ನನ್ ಗಂಡಸಾಗ್ಲಿಲ್ಲ ಸರ್. ನನ್ನ ಹೆಂಡ್ತಿನೇ ನನ್ಗೆ ಹೊಡೆದು ಬಿಟ್ಲು. ಲೇ ಟಿಫನ್ ತಾಂಬಾರೆ. ಲೇ, ಇದ್ಯಾಕೆ ಬೆಳಗ್ಗೆ ತಿಂಡಿಗೆ ಪಾಯಸ ಮಾಡಿದ್ಯಾ? ಅಯ್ಯೋ, ಅದೆಂತ ಜೋಕ್ ಗೊತ್ತಾ? ಉಪ್ಪಿಟ್ಟು ಮಾಡಕಂತ ಹೋದ್ನಾ, ನೀರ್ ಸ್ವಲ್ಪ ಜಾಸ್ತಿ ಆಗಿತ್ತು. ಗುರು ಸಾರ್, ಏನ್ ಸರ್ ಇವ್ರ ಹೆಂಡ್ತೀರು ಅಡಿಗೆ ಹಾಳಾದ್ರೆ ಮೋರಿಗೆ ಹಾಕಕ್ ಬಿಟ್ಬಿಟ್ಟು ಗಂಡನ್ಗೆ ಹಾಕ್ತಾವ್ರಲ್ಲ, ಇದು ನ್ಯಾಯನಾ? ಇದು ನೀತಿನಾ? ನೀನ್ ಎಕ್ಕುಟ್ಟು ಹೋಗೋ, ನೀನು ಮನಕಾಯಿ ಹೋಗ. ಅಪ್ಪಿ ಸಾಕಣೋ, ಮುಂದೋದ್ರೆ ಬೀಳ್ತೀಯಾ? ಲೇ ಚಿನ್ನ, ಈ ಮಜಾ ಭಾರತದಲ್ಲಿ ನಾನ್ ಸಿಂಗ್ ಡ್ಯಾನ್ಸರ್ ಇರ್ಬೋದು, ನಾನ್ ಸಿಂಗ್ ಸಿಂಗರ್ ಇರ್ಬೋದು, ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ನಾನ್ ಸಿಂಗ್ ಕಪಲ್ಸ್ ಅಂತಿರೋದು ನಾವೇ. ಅರ್ಥವಾಯ್ತು ಬಿಡಿ. ಹಿಂಗೆ ಇನ್ನೊಂದು ವರ್ಷ ನಾನ್ ಸಿಂಕಲ್ ಹೋದ್ರೆ ನೆಕ್ಸ್ಟ್ ಇಯರ್ ನಮ್ ಮದ್ವೆ ಆಗತ್ತೆ. ಅವಾಗ ನಾವೇ ಸೂಪರ್ ದಂಪತಿಗಳು. ತಿನಿ, ಯಾವ್ದು ಇದು ಹೊಸ ಜೋಡಿ ಮಲ್ಲು? ಬಾಯಲ್ಲಿ ಬರ್ತಿದ್ಯಾ ಜೊಲ್ಲು? ರೀ, ಲವ್ವರ್ಸ್ ಸುಕೊಂಡ್ರಿ ಮುಂದೆ ಮದ್ವೆ ಆಗ್ತಾರಂತೆ. ಪಾಪ ಆ ಹುಡ್ಗಂಗ್ ಹೇಳ್ಬಿಡಿ, ಆ ಹುಡ್ಗಿ ಸರಿ ಇಲ್ಲ ಅಂತ. ನಾನ್ ಹೇಳಲ್ಲ ಕಡೆ, ನಾನ್ ಹೇಳಲ್ಲ ಕಡೆ. ಯಾಕ್ರಿ? ನನಗೆ ಯಾವನ್ ಹೇಳಿದ್ದ ಅಂತ ನಾನು ಹೇಳ್ಬೇಕು? ಅಂದ್ರೆ ಆ ಹುಡ್ಗಿ ಹೆಂಗ್ ಸರಿ ಇಲ್ಲ ಅಂತ ಕೇಳ್ದೆ ಅಷ್ಟೇ. ಕುಡಿತಾಳಂತೆ ಕೊಂಡ್ರಿ, ಪಾರ್ಟಿಗೆ ಹೋಗ್ತಾಳಂತೆ, ಇನ್ನು ಏನೇನೇನೇನೋ ಮಾಡ್ತಾಳಂತ್ಕೊಂಡ್ರಿ. ಹೋಗಿ ಹೇಳ್ರಿ. ಲೋ ಚಿನ್ನಿ, ನಮ್ಮ ಅಪ್ಪ ಅಮ್ಮನ ನಮ್ಮಿಬ್ರು ಮದ್ವೆಗೆ ಯಾವಾಗ ಒಪ್ಪಿಸ್ತೀಯ? ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅಯ್ಯೋ, ಮದುವೆ ಅಂದ್ರೆ ಸೊಂಟಕ್ಕೆ ಕಲ್ ಕಟ್ಕೊಂಡ್ ಬಾವಿಗೆ ಬಿದ್ದಂಗೆ, 2ನೇ ಚಾನ್ಸ್ ಸಿಗಲ್ಲ. ಯೋಚನೆ ಮಾಡು. ಪಾಕತ್ ಮನೆಯವರು ಚೆನ್ನಾಗಿದ್ದೀರಿ?
ಮಗ ಸೇರಿಸ್ಬಿಡ್ತೀನಿ ಮಗನೇ. ಇದ್ಯಾಕೆ? ವಿವಾಹವಾದವರನ್ನು ಚೆನ್ನಾಗಿದ್ದೀಯಾ ಎಂದು, ನಿದ್ರಿಸುತ್ತಿರುವವನನ್ನು ಬಂದು ಮಲಗಿದ್ದೀಯಾ ಎಂದು ಕೇಳಿದರೆ ಕೆರ ಕಳಿಸಿಕೊಂಡು ಹೊಡೆಯಬೇಕೆನ್ನುವಷ್ಟು ಕೋಪ ಬರುವುದಿಲ್ಲವೇನೋ ಬಡವ ರಾಸ್ಕಲ್. ಅಂದ್ರೆ ಮದ್ವೆ ಆದವರು ಚೆನ್ನಾಗಿರಲ್ವಾ? ಲೇ, ಬಂಡೆನೆ ಬಂದು ತಲೆ ಮೇಲೆ ಬಿದ್ದು ಬುಳ್ಳೆನೆ ಹೊಡೆದೋದ್ಮೇಲೆ ಬದುಕಿದ್ದು ಏನೋ ಯೂಸು. ಸರ್ ಬೆನ್ ಮೇಲೆಲ್ಲ ಗಾಯ? ಅದೇನಿಲ್ಲ ಕಣ, ನೆನೆ ನನ್ನ ಹೆಂಡತಿ ಬಟ್ಟೆ ಬರೆಲ್ಲ ಒಗ್ದಾಕದ್ಲು ಅದಕ್ಕೆ. ನೀವೇನ್ ಸರ್ ಹೆಂಡತಿ ಬಟ್ಟೆ ಬರೆಯಲ್ಲ ಹೋದ್ರೆ ನಿಮ್ ಬೆನ್ ಮೇಲೆ ಗಾಯ? ಲೇ, ಆ ಬಟ್ಟೆ ಬರೋ ಒಳಗ್ ನಾನು ಇದ್ದೆ ಕಣೋ, ನನ್ನ ಸೇರ್ಸಿ ಒಗೆದು ಬಿಡ್ಲು ಕಣೋ. ನಿಂಗೆ ಯಾಕೋ ಅದೆಲ್ಲ? ಆದ್ರೆ ಮದ್ವೆ ಆದ್ರೆ ಹೆಂಡತಿರು ಹೊಡಿತಾರ ಸರ್? ಹೊಡಿಯೋದಲ್ಲ, ನಾಯಿ ಹೊಡ್ದಂಗ್ ಮಾಡಿತಾರೆ ಕಣೋ. ಆ ಓನೆ ನೀರ್ ಬಿಸಿ ಆಗಿದೆ ನೋಡಿ, ಅಕ್ಕಿ ಸ್ವಲ್ಪ ಹಾಕ್ಬಿಡಿ. ಮದ್ವೆ ಆದ್ರೆ ಅನ್ನಕ್ಕೆ ಅಕ್ಕಿನೂ ನಾವೇ ಹಾಕ್ಬೇಕಾ? ಅನ್ನಕ್ಕೆ ಅಕ್ಕಿನೂ ನಾವೇ ಹಾಕ್ಬೇಕು, ಸಾಂಬಾರಿಗೆ ತರಕಾರಿನೂ ನಾವೇ ಹಾಕ್ಬೇಕು, ಕೊನೆಗೆಲ್ಲ ತೊಳೆದಿಟ್ಬಿಟ್ಟು ನಾವೇ ಮಲಿಕಬೇಕು. ನಂಗೊಂದು ಕ್ಲಾರಿಟಿ ಕೊಡಿ. ಏನು? ಇವಾಗ ನಾನ್ ಮದ್ವೆ ಆಗ್ಬೇಕೋ ಬೇಡವೋ? ನೋಡ, ಈ ಮದುವೆ ಆಗೋದು ಶೇವಿಂಗ್ ಮಾಡ್ಕೊಳ್ಳೋದು ಎರಡು ಅವ್ರವ್ರ ಓನ್ ಇಂಟ್ರೆಸ್ಟ್. ಮುಗಿದ ಮೇಲೆ ಮುಂಚೆನೆ ಚೆನ್ನಾಗಿತ್ತು ಅಂತ ಫೀಲ್ ಆಗ್ಬಾರ್ದು ಅಷ್ಟೇ. ರೀ, ಓನೆ ಒಂದ್ 30 ಬಟ್ಟೆ ಇದೆ, ಒಗ್ದಾಕ್ ಬಿಡ್ರಿ. ಸರ್ ಮದ್ವೆ ಆದ್ರೆ ಬಟ್ಟೆನೂ ನಾವೇ ಒಗಿಬೇಕಾ? ಇಲ್ಲ ಕಣ, ನಾವು ನೆನಾಕ್ಬೇಕಷ್ಟೇ. ರಚಿತಾ ಮೇಡಮ್ ತೊಳ್ಕೊಡ್ತಾರೆ, ಅನುಪಮ ಮೇಡಮ್ ಹೋಗಿ ಒಣಾಕ್ ಬರ್ತಾರೆ. ಅಯ್ಯ ಗುಬಾಳ್ ನನ್ ಮಗನೇ, ಮದುವೆ ಆದ್ರೆ ಇದೆಲ್ಲ ಮಾಡ್ಬೇಕಾಗುತ್ತೆ ಅಲ್ಲ ಕಣೋ, ಮಾಡ್ಲೇಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ಮದುವೆ ಆಗ್ಬೇಡ, ಮದುವೆ ಆಗ್ಬೇಡ, ಮದುವೆ ಆಗ್ಬೇಡ. ಸರ್ ನೀವು ಬಟ್ಟೆ ಒಗಿತಿದ್ದೀರಾ? ನೋಡೋ, ಈ ಗಂಡಸರು ಜೀವನ ಈ ಸೋಪ್ ಇದ್ದಂಗೆ ಕಣೋ. ಈ ಸಂಸಾರನ ಬಕೆಟ್ ಒಳಿಕೆ ಈ ಹೆಣ್ಣು ಅನ್ನೋ ಬಟ್ಟೆ ನಮ್ಮನ್ನ ತಿಕ್ಕಿ 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 ಸೌಸದಲ್ದಲೆ ನಮ್ಮ ಜೀವನನ ನೊರೆ ಮಾಡಿಟ್ಬಿಡ್ತಾರೆ ಕಣೋ. ಸರ್ ನಂಗೊಂದು ಕ್ಲಾರಿಟಿ ಕೊಡಿ. ಏನಪ್ಪ? ನಾನು ಇವಾಗ ಮದ್ವೆ ಆಗ್ಬೇಕೋ ಬೇಡವೋ ಹೇಳಿ ಸರ್. ಲೈ, ಅವನನ್ನೇನೋ ಕೇಳ್ತಿದ್ಯಾ? ಬಂದ್ ನಮ್ಮಪ್ಪ ನೊಪ್ಸು ಬೀಗ ಬೀಗ ಬಾ ಪ್ಲೀಸ್. ನೋಡ್ದ ಆವಾಜ? ಈಗ್ಲೇ ಹಿಂಗಂತವಳೆ. ನೀನೊಂದ್ಸತಿ ಹೋಗ ಅವ್ರ ಮನೇಲಿ ಒಪ್ಪಿಸ್ಬಿಟ್ರೆ ಆಮೇಲೆ ನೀನು ಎಣ್ಣೆಗೆ ಹಾಕಿರೋ ಚಿಪ್ಸು, ಕೊಳ್ತೋಗಿರೋ ಪಪ್ಸು, ಸತ್ತೋಗಿರೋ ಲಿಪ್ಸ್ ಆಗ್ಬಿಡ್ತೀಯ ಕಣೋ. ಏನೇ? ಇದೊಂದ್ ಶರ್ಟಿಗೆ ಹುಕ್ ಹಾಕೊಡಿ. ಸರ್ ಮದ್ವೆ ಆದ್ರೆ ಶರ್ಟಿಗೆ ಉಕ್ಕು ನಾವೇ ಹಾಕ್ಬೇಕಾ ಸರ್? ಕಿತ್ತೋಗಿದೆ ಅಂತ ಗೊತ್ತಾದ್ಮೇಲೆ ಹಾಕೊಡ್ಲೇಬೇಕಲ್ವೇನಪ್ಪ? ಇದೆಲ್ಲ ಸ್ಯಾಂಪಲ್ ಕಣೋ. ನೋಡು, ಹೆಂಗಸ್ರ ಬಗ್ಗೆ ಒಂದು ವಿಷಯ ಹೇಳ್ತೀನಿ, ಕ್ಲೀನ್ ಆಗಿ ಕೇಳಿಸ್ಕೋ. ಹೆಂಗಸ್ರು ಒಂಥರ ಮೋಡ ಇದ್ದಂಗೆ, ಯಾವಾಗ ಸಿಟ್ಲು ಬಡಿಯುತ್ತೋ, ಯಾವಾಗ ಗುಡುಗ್ ಬಡಿಯುತ್ತೋ, ಯಾವಾಗ ಮಳೆ ಬಂದು ಜೀವನ ತೊಪ್ಪೆ ಆಗುತ್ತೋ, ಯಾವಾಗ ಕಾರ್ ಮಾಡೋ ಕೌದು ಕಣ್ಣು ಕಪ್ಪಾಗುತ್ತೋ ಗೊತ್ತೇ ಆಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಹುಡುಗಿರ್ ನಂಬೇಡ, ಮದ್ವೆ ಬೇಡ, ಯಾರನ್ನೂ ನಂಬೇಡ. ನಂಗೆ ಮದ್ವೆ ಬೇಡ, ನಂಗೆ ಈ ಲವ್ ಬೇಡ, ಇವರು ಬೇಡ, ಇವರು ಬೇಡ, ಇವಳಪ್ಪ ಅಂತೂ ಮದ್ವೆಗೆ ಒಪ್ಕೊಳ್ಳೋದೇ ಬೇಡ. ಒಪ್ಕೊಂಡ್ಬಿಟ್ರ? ಓ ಮೈ ಪಪ್ಪ MS ಚಂದಪ್ಪ, ಬಾ ಮದ್ವೆ ಆಗೋಣ. ಇಲ್ಲ, ನಂಗೆ ಈ ಮದ್ವೆನೇ ಬೇಡ, ನೀನು ಬೇಡ. ನಾನು ಬ್ಯಾಚುಲರ್ ಆಗಿರ್ತೀನಿ ಸರ್, ಬ್ಯಾಚುಲರ್ ಆಗಿರ್ತೀನಿ. ಈ ಆಲೂಗಡ್ಡೆ ಮುಗ್ದೋಳ್ನ ಮದ್ವೆ ಆಗಕ್ಕೆ ಪುಣ್ಯ ಮಾಡಿರ್ಬೇಕು ಕಣ. ನಂಗೆ ಆಲೂಗಡ್ಡೆ ತಿಂದ್ರೆ ಗ್ಯಾಸ್ಟ್ರಿಕ್ ಗಣೆ. ಸರ್ ನೀವು ನನ್ನ ಪಾಲಿನ ದೇವ್ರು ಸರ್. ನಾ ಬರ್ತೀನಿ ಸರ್. ನೀವು ಬ್ಯಾಚುಲರ್ ಆಗಿರೋ ನಿಂತ್ಕೊಳ್ಳೋ. ಮಾಡ್ತೀನಿ ತಡಿ. ಓ ಮೈ ಪಪ್ಪ MS ಚಂದಪ್ಪ, ಪಕ್ಕದ ಮನೆ ಬೆಪ್ಪ ನನ್ನ ಹುಡ್ಗನ್ ತಲೆ ಕೆಡಿಸ್ದ ಅಪ್ಪ. ಅಪ್ಪ ಇವ್ನಿಗೆ ಬಂದು ಒಡಿಯಪ್ಪ, ಚಚ್ಚಪ್ಪ, ಬಡಿಯಪ್ಪ, ಸಾಯ್ಸಪ್ಪ. ನಾನ್ ನಿನ್ ಮಗಳು ಮಧು ಚಂದಪ್ಪ. ಈಗ ನೋಡು ನಮ್ಮಪ್ಪ ಬರ್ತಾರೆ. ನಿಮ್ಮಪ್ಪ ದೊಡ್ಡ ಅದು, ನೀನ್ ದೊಡ್ಡ ಇದು, ನಾನು ಎದುರ್ಕೊಂಡ್ಬಿಡ್ಬೇಕು. ನಮ್ಮಪ್ಪ ಯಾರು ಅಂತ ಗೊತ್ತೇನೋ? ಯಾರು? ಈ ಏರಿಯಾ ಸರ್ಕಲ್ ಇನ್ಸ್ಪೆಕ್ಟರ್ MS ಚಂದಪ್ಪ. ಸರ್ಕಲ್ ಅಲ್ಲಿ ಯಾರು? ಸರ್ಕಲ್ ಇನ್ಸ್ಪೆಕ್ಟರ್. ಸರ್ಕಲ್ ಇನ್ಸ್ಪೆಕ್ಟರ್. ಗುರುಜಿ, ಇವಾಗ ನಾನು ರಚ್ಚಿ ಏನಾದ್ರು ಮದ್ವೆ ಆಗ್ತೀವಿ ಅಂದ್ರೆ ನೀವು ಇದೇ ತರ ಆಗ್ಬೇಡ ಅಂತ ಹೇಳ್ತೀರಾ ಇಬ್ರಿಗೂನು? ಅಲ್ಲ, ಹುಡುಗಿರಿಗೆ ಮದುವೆ ಆದ್ರೆ ಪ್ರಾಬ್ಲಮ್ ಇಲ್ಲ, ಹುಡುಗರಿಗೆ ಮದ್ವೆ ಆದ್ರೆ ಪ್ರಾಬ್ಲಮ್ ಇದೆಯಾ ನಿಮಗೆ? ಅಲ್ಲೇ ಏನೋ ಹೇಳ್ತಾ ಇದ್ರು ಸಂತೋಷ್ ಸರ್. ಯಾವತ್ತು ಸತ್ಯನ ಪಬ್ಲಿಕ್ ಮುಂದೆ ಇಡಬಾರ್ದು, ಅದು ಮನೆಯೊಳಗೆ ಇರ್ಬೇಕು. ಕರೆಕ್ಟ್ ಸರ್. ಅದೇ ಸಂಸಾರ ಅನ್ನೋದು.
ಸಂತೋಷ್ ಮಲ್ಲಿಕಾ ಪರ್ಫಾರ್ಮೆನ್ಸ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ಸರ್. ಯತಿನ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಮಜಾ ಭಾರತ ಸೀಸನ್ 1 ಅಲ್ಲಿ ಇದೆ ಅಲ್ಲ? ಗುರುಜಿ ಅದನ್ನೇ ಹೇಳ್ತಾ ಇದ್ದೆ, ಯತಿನ್ ಅವರು ನಮ್ಮ ಮಜಾ ಭಾರತ ಸೀಸನ್ 1 ಕಂಟೆಸ್ಟೆಂಟ್ ಆಗಿದ್ರು. ಈಗ ಸುಮಾರು ಸಿನಿಮಾಗಳಲ್ಲಿ ಮಾಡ್ಯಾರೆ. ಬ್ಲಾಕ್ ಬಸ್ಟರ್ ಪೈಲ್ವನ್ ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡ್ಯಾರೆ. ಖುಷಿ ಆಗತ್ತೆ ನಮ್ಮ ಸ್ಟೇಜಿನ ಹುಡುಗ ಅಂತ ಹೇಳ್ಕೊಳಕ್ಕೆ. ಅಂಡ್ ಮತ್ತೆ ನಮ್ಮ ಸ್ಟೇಜಿಗೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ Thank you. ಖುಷಿ ಆಗತ್ತೆ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಗುರುಜಿ. ಮದುವೆ ಆಗಬೇಡ ಅನ್ನೋದು ಐ ಥಿಂಕ್ ಟೋಟಲ್ ರಾಂಗ್. ಯಾವತ್ತು ಬಾಯಲ್ಲಿ ಹೇಳಿದ ಬುದ್ಧಿ ಬರೋದಿಲ್ಲ, ಮದುವೆ ಆಗಿ ಅನುಭವಿಸ್ಬೇಕು. ಸೊ ಎಲ್ಲ ಮದುವೆ ಆಗೋವರಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಕೊನೆಯಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಅವ್ರವರೇ ಅನುಭವಿಸ್ಕೊಳ್ಳಿ ಅಂತ. ಥ್ಯಾಂಕ್ ಯು ಸೋ ಮಚ್. ರಚಿ, ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ? ನಾನು ಅದ್ರ ಬಗ್ಗೆ ಮಾತಾಡಲ್ಲ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಸದ್ಯಕ್ಕೆ. ಯತಿನ್, ಮ್ಯಾಮ್ ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಸಖತ್ತಾಗಿ ಮಾಡ್ತೀರಾ. ಥ್ಯಾಂಕ್ ಯು. ಅಯ್ಯೋ. ಓಕೆ, ಮಲ್ಲಿಕಾ ಅಂಡ್ ಸಂತೋಷ್. ಮಲ್ಲಿಕಾ, again you proved that you are a fabulous spinning star ಅಂತ. ಅದಾದ್ಮೇಲೆ ಅನಿಲ, ಗುಡ್ ಪರ್ಫಾರ್ಮೆನ್ಸ್ ಮಗ. and it was good overall. ಚೆನ್ನಾಗಿತ್ತು. Thank you so much and all the very best. Thank you so much Rachi, and thank you so much guys. All the very best ನಿಮ್ಮ ಮುಂದಿನ ಸ್ಕಿಟ್ಗೆ. Thank you. ರಾತ್ರಿ 9 ಗಂಟೆ ಆಗೇ ಹೋಯ್ತು. ಇವತ್ತಿನ ಎಪಿಸೋಡ್ ನ ಮುಗಿಸೋ ಟೈಮ್ ಅಂತೂ ಬೇಜಾರು ಮಾಡ್ಕೋಬೇಡಿ. ನಾಳೆ ರಾತ್ರಿ 8 ಗಂಟೆಗೆ ಬರ್ತೀವಲ್ಲ, ಮತ್ತೆ ಮೀಟ್ ಮಾಡೋಣ, ಮಜ್ಜಾ ಮಾಡೋಣ. ಅಲ್ಲಿವರೆಗೂ ಟಾಟಾ ಬೈ, ಟೇಕ್ ಕೇರ್, ಶುಭರಾತ್ರಿ.